ಇಲ್ಲ, ನಿನ್ನೆ ಆ ರೇಡಾರ್ ಟೀಮ್ ಏನು ಪಾಯಿಂಟ್ಸ್ ಮಾಡ್ತಾ ಇದ್ರು, ಇವತ್ತು ಬೆಳಗ್ಗೆ ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ 4 ಪಾಯಿಂಟ್ ಕೊಟ್ಟಿದ್ದಾರೆ. ಅದರಲ್ಲಿ 1 ಪಾಯಿಂಟ್ ಅಲ್ಲಿ ಸ್ಟ್ರಾಂಗ್ ಸಿಗ್ನಲ್ ಇದೆ ಅಂತ ನಮಗೆ ಕೊಟ್ಟಿದ್ದಾರೆ. ನಾವು ಆ ಪ್ಯಾಂಟೂನ್ ಅಂತ ಏನು ಅರೇಂಜ್ ಮಾಡ್ತಾ ಇದ್ವಿ, ಕೆಲವೊಂದು ಟೆಕ್ನಿಕಲ್ ರೀಸನ್ ಇಂದ ಬರ್ಲಿಕ್ಕೆ ಆಗಿಲ್ಲ. ಅದು ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ಅಸೆಂಬಲ್ ಮಾಡಿ ಬರಬೇಕು. ಸೊ ಆ ಎಕ್ಸ್ಪರ್ಟ್ ಟೀಮ್ ಸ್ವಲ್ಪ ಕೋಆರ್ಡಿನೇಷನ್ ಇಶ್ಯೂ ಆಯ್ತು. ಸೊ ಇವತ್ತು ಬರ್ಲಿಕ್ಕೆ ನಿನ್ನೆ ಬರ್ಲಿಕ್ಕೆ ಆಗಿಲ್ಲ. ಸೊ ಇವತ್ತು ನೈಟ್ ಆ ಎಕ್ಸ್ಪರ್ಟ್ ಟೀಮ್ ಬರ್ತಾರಂತ ಅದು ಪ್ರಯತ್ನವನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಆರ್ ನಾಟ್ ಡ್ರಾಪಿಂಗ್ ಇಟ್. ಬಟ್ ಮೀನ್ ವೈಲ್ ಅದು ಬಂದಿಲ್ಲ ಅಂತ ಹೇಳಿ ಟಗ್ ಬೋಟ್ಸ್ ಅರೇಂಜ್ ಮಾಡಬೇಕು ಅಂತ ನಮ್ಮ SP ಅವರು ಪೋರ್ಟ್ಗೆ ಮಾತಾಡಿಕೊಂಡು ಅರೇಂಜ್ ಮಾಡ್ತಾ ಇದ್ದಾರೆ. ಟಗ್ ಬೋಟ್ ಶಾರ್ಟ್ಲಿ ಈವ್ನಿಂಗ್ ಅರೈವ್ ಆಗಬಹುದು. ದಟ್ ಆಲ್ಸೋ ಕನ್ಫರ್ಮ್ ಆಗಿ ನಾನು ಹೇಳ್ತಾ ಇಲ್ಲ. ಇಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಅರೈವ್ ಇನ್ ದಿ ಈವ್ನಿಂಗ್. ಅದು ಬಂದ ಮೇಲೆ ಅದು ಬೇಸ್ ಆಗಿ ಇಟ್ಕೊಂಡು ಈ ಮಲ್ಪೆ ಟೀಮ್ ಹಾಗೂ ನೇವಿ ಟೀಮ್ ಇಬ್ಬರು ಜಾಯಿಂಟ್ ಆಗಿ ಆ ಆಪರೇಷನ್ ಮಾಡ್ತಾರೆ. ಇದರಲ್ಲಿ ಈಗ ಪಾಯಿಂಟ್ ಔಟ್ ಮಾಡಿದ್ರಿ, ಅಲ್ಲಿ ಅದನ್ನ ಟ್ರಕ್ ನ ಮೇಲೆ ಕೆತ್ತದಕ್ಕೆ ಯಾವ ತರ ನೀವು ಪ್ಲಾನ್ ಮಾಡ್ಕೊಂಡಿದ್ರಿ, ಹೇಗೆ ಅಂತ? ಸೊ ಅದನ್ನೇ ನಾನು ಹೇಳ್ತಾ ಇದ್ದೆ. ಸೊ ದಿಸ್ 4 ಪಾಯಿಂಟ್ ನಮಗೆ ಕೊಟ್ಟಿದ್ದಾರೆ. ಅದು ಶಾರ್ಟ್ಲಿ ಕೋಆರ್ಡಿನೇಟ್ಸ್ ಕೊಡಲ್ಲ, ಬಟ್ ನಾವು ಬ್ರೀಫ್ ರಿಪೋರ್ಟ್ ತಮಗೆ ಶೇರ್ ಮಾಡ್ತೀನಿ. ಏನು ನಾರ್ಮಲ್ ಇದರಲ್ಲಿ ಹೆಂಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಅದು ನಾನು ಮೀಡಿಯಾಗೆ ಶೇರ್ ಮಾಡ್ತೀನಿ ಶಾರ್ಟ್ಲಿ. ಅದು ಆದ ಮೇಲೆ ಪಾಯಿಂಟ್ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ನಾವು ಸಂಬಡಿ ಹ್ಯಾಸ್ ಟು ಗೋ ಇನ್ ಫಿಸಿಕಲಿ. ದಟ್ ಇಸ್ ದ ಪ್ಲಾನ್. ಸ್ಟಾರ್ಟಿಂಗ್ ಇಂದ ಅದೇ ಪ್ಲಾನ್ ಇತ್ತು. ಆ ಆಂಕರ್ ಮಾಡೋದಕ್ಕೆ ನಮಗೆ ವ್ಯವಸ್ಥೆ ಆಗಬೇಕು. ಸೊ ಆಂಕರ್ ಮಾಡೋದಕ್ಕೆ ನಾವು ಸಾಕಷ್ಟು ಸೋರ್ಸಸ್ ನೋಡ್ತಾ ಇದ್ವಿ. ಲೋಕಲ್ ಫಿಶರ್ಮೆನ್ಸ್ ಹೆಲ್ಪ್ ತಗೊಳ್ತಾ ಇದೀವಿ. ಈ ಟಗ್ ಬೋಟ್ ಒಂದು ಅರೇಂಜ್ ಮಾಡ್ತಾ ಇದೀವಿ. ಈ ಪ್ಯಾಂಟೂನ್ ವಿ ವಿಲ್ ಟ್ರೈ ಟು ಬ್ರಿಂಗ್ ಬಿಕಾಸ್ ದೇ ಆರ್ ಆಲ್ಸೋ ವಾಂಟಿಂಗ್ ಇಟ್. ವಿ ವಿಲ್ ಟ್ರೈ ಟು ಅರೇಂಜ್ ಫಾರ್ ದ ಪ್ಯಾಂಟೂನ್ ಆಲ್ಸೋ. ಇದೆಲ್ಲ ಅರೇಂಜ್ ಮಾಡಿ ಹೆಂಗೆ ಆಂಕರ್ ಮಾಡಬಹುದು ಆ ಟೆಕ್ನಿಕಲ್ ಟೀಮ್ ಹ್ಯಾಸ್ ಟು ಗೈಡ್ ಅಸ್. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಅದರಲ್ಲಿ ಎಕ್ಸ್ಪರ್ಟೈಸ್ ಇಲ್ಲ. ಅದು ನೇವಿ ಮತ್ತೆ ಈ ಮಲ್ಪೆಯಿಂದ ಏನ್ ಟೀಮ್ ಬಂದಿದೋ ಅವ್ರು ಮಾತಾಡ್ಕೊಂಡು ನಮಗೆ ಹೇಳ್ತಾರೆ ಹೌ ದೇ ವಿಲ್ ಗೋ ಫಾರ್ವರ್ಡ್ ಅಂತ. ಈವ್ನಿಂಗ್ ನಾನು ಕರೆಕ್ಟ್ ಕ್ಲಾರಿಟಿ ಕೊಡ್ತೀನಿ. ಇಲ್ಲ, ಆ ಟೀಮ್ ಬಂದಿದೆ. ನಮಗೆ ಟಗ್ ಬೋಟ್ಸ್ ಬರ್ತಾ ಇದೆ. ಬಂದ ಮೇಲೆನೆ ಅವ್ರ ಆಪರೇಷನ್ ಶುರು ಮಾಡ್ಲಿಕ್ಕಾಗತ್ತೆ. ಬೈ ಈವ್ನಿಂಗ್ ಇಟ್ ವಿಲ್ ಅರೈವ್ ಅಂತ SP ಅವರು ಹೇಳಿದರು. ಈವ್ನಿಂಗ್ ನಾನು ಅಪ್ಡೇಟ್ ಮಾಡ್ತೀನಿ. ಈಗ ಟ್ರಕ್ ಬಗ್ಗೆ ಆಯ್ತು. ಈಗ ಜಗನ್ನಾಥ್ ನಾಯಕ್, ಲೋಕೇಶ್ ಮತ್ತೆ ಅರ್ಜುನ್ಗೋಸ್ಕರ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾರೆ? ಇಲ್ಲ, ವಿ ಆರ್ ಸಸ್ಪೆಕ್ಟಿಂಗ್ ದಟ್ ಅರ್ಜುನ್ ಅವರು ಒಳಗಡೆ ಇರಬಹುದು ಅಂತ ಆ ಟ್ರಕ್ ಅಲ್ಲಿ. ಸೊ ದಟ್ ಇಸ್ ದಿ ಇದು. ಅಂಡ್ ಮೀನ್ ವೈಲ್ ನಾವು ಎಂಟೈರ್ ಕೋಸ್ಟ್ ಮತ್ತೆ ರಿವರ್ ಸೈಡ್ ಕೂಡ ನಾವು ಸರ್ಚ್ ಕಂಟಿನ್ಯೂಸ್ ನಡೀತಾ ಇದೆ. ಅದರಲ್ಲಿ ಯಾವುದು ಸ್ಟಾಪ್ ಇಲ್ಲ. ವಿ ಹ್ಯಾವ್ ರಿಕ್ವೆಸ್ಟೆಡ್ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಕೂಡ ಮತ್ತೊಮ್ಮೆ ನಾವು ಕೇಳಿದ್ವಿ, ಇನ್ನೊಂದು ರೌಂಡ್ ರೆಕ್ಕಿ ಮಾಡಿ ಅಂತ ಕೇಳಿದ್ವಿ. ಅದು ಕೂಡ ಪ್ಯಾರಲಲ್. ಇದರಲ್ಲಿ ಈಗ ಪಾಯಿಂಟ್ ಔಟ್ ಮಾಡಿದ್ರಿ, ಅಲ್ಲಿ ಅದನ್ನ ಟ್ರಕ್ ನ ಮೇಲೆ ಕೆತ್ತದಕ್ಕೆ ಯಾವ ತರ ನೀವು ಪ್ಲಾನ್ ಮಾಡ್ಕೊಂಡಿದ್ರಿ, ಹೇಗೆ ಅಂತ? ಸೊ ಅದನ್ನೇ ನಾನು ಹೇಳ್ತಾ ಇದ್ದೆ. ಸೊ ದಿಸ್ 4 ಪಾಯಿಂಟ್ ನಮಗೆ ಕೊಟ್ಟಿದ್ದಾರೆ. ಅದು ಶಾರ್ಟ್ಲಿ ಕೋಆರ್ಡಿನೇಟ್ಸ್ ಕೊಡಲ್ಲ, ಬಟ್ ನಾವು ಬ್ರೀಫ್ ರಿಪೋರ್ಟ್ ತಮಗೆ ಶೇರ್ ಮಾಡ್ತೀನಿ. ಏನು ನಾರ್ಮಲ್ ಇದರಲ್ಲಿ ಹೆಂಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಅದು ನಾನು ಮೀಡಿಯಾಗೆ ಶೇರ್ ಮಾಡ್ತೀನಿ ಶಾರ್ಟ್ಲಿ. ಅದು ಆದ ಮೇಲೆ ಪಾಯಿಂಟ್ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ನಾವು ಸಂಬಡಿ ಹ್ಯಾಸ್ ಟು ಗೋ ಇನ್ ಫಿಸಿಕಲಿ. ದಟ್ ಇಸ್ ದ ಪ್ಲಾನ್. ಸ್ಟಾರ್ಟಿಂಗ್ ಇಂದ ಅದೇ ಪ್ಲಾನ್ ಇತ್ತು. ಆ ಆಂಕರ್ ಮಾಡೋದಕ್ಕೆ ನಮಗೆ ವ್ಯವಸ್ಥೆ ಆಗಬೇಕು. ಸೊ ಆಂಕರ್ ಮಾಡೋದಕ್ಕೆ ನಾವು ಸಾಕಷ್ಟು ಸೋರ್ಸಸ್ ನೋಡ್ತಾ ಇದ್ವಿ. ಲೋಕಲ್ ಫಿಶರ್ಮೆನ್ಸ್ ಹೆಲ್ಪ್ ತಗೊಳ್ತಾ ಇದೀವಿ. ಈ ಟಗ್ ಬೋಟ್ ಒಂದು ಅರೇಂಜ್ ಮಾಡ್ತಾ ಇದೀವಿ. ಈ ಪ್ಯಾಂಟೂನ್ ವಿ ವಿಲ್ ಟ್ರೈ ಟು ಬ್ರಿಂಗ್ ಬಿಕಾಸ್ ದೇ ಆರ್ ಆಲ್ಸೋ ವಾಂಟಿಂಗ್ ಇಟ್. ವಿ ವಿಲ್ ಟ್ರೈ ಟು ಅರೇಂಜ್ ಫಾರ್ ದ ಪ್ಯಾಂಟೂನ್ ಆಲ್ಸೋ. ಇದೆಲ್ಲ ಅರೇಂಜ್ ಮಾಡಿ ಹೆಂಗೆ ಆಂಕರ್ ಮಾಡಬಹುದು ಆ ಟೆಕ್ನಿಕಲ್ ಟೀಮ್ ಹ್ಯಾಸ್ ಟು ಗೈಡ್ ಅಸ್. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಅದರಲ್ಲಿ ಎಕ್ಸ್ಪರ್ಟೈಸ್ ಇಲ್ಲ. ಅದು ನೇವಿ ಮತ್ತೆ ಈ ಮಲ್ಪೆಯಿಂದ ಏನ್ ಟೀಮ್ ಬಂದಿದೋ ಅವ್ರು ಮಾತಾಡ್ಕೊಂಡು ನಮಗೆ ಹೇಳ್ತಾರೆ ಹೌ ದೇ ವಿಲ್ ಗೋ ಫಾರ್ವರ್ಡ್ ಅಂತ. ಈವ್ನಿಂಗ್ ನಾನು ಕರೆಕ್ಟ್ ಕ್ಲಾರಿಟಿ ಕೊಡ್ತೀನಿ. ಇಲ್ಲ, ಆ ಟೀಮ್ ಬಂದಿದೆ. ನಮಗೆ ಟಗ್ ಬೋಟ್ಸ್ ಬರ್ತಾ ಇದೆ. ಬಂದ ಮೇಲೆನೆ ಅವರ ಆಪರೇಷನ್ ಶುರು ಮಾಡ್ಲಿಕ್ಕಾಗತ್ತೆ. ಬೈ ಈವ್ನಿಂಗ್ ಇಟ್ ವಿಲ್ ಅರೈವ್ ಅಂತ SP ಅವರು ಹೇಳಿದರು. ಈವ್ನಿಂಗ್ ನಾನು ಅಪ್ಡೇಟ್ ಮಾಡ್ತೀನಿ. ಈಗ ಟ್ರಕ್ ಬಗ್ಗೆ ಆಯ್ತು. ಈಗ ಜಗನ್ನಾಥ್ ನಾಯಕ್, ಲೋಕೇಶ್ ಮತ್ತೆ ಅರ್ಜುನ್ಗೋಸ್ಕರ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾರೆ? ಇಲ್ಲ, ವಿ ಆರ್ ಸಸ್ಪೆಕ್ಟಿಂಗ್ ದಟ್ ಅರ್ಜುನ್ ಅವರು ಒಳಗಡೆ ಇರಬಹುದು ಅಂತ ಆ ಟ್ರಕ್ ಅಲ್ಲಿ. ಸೊ ದಟ್ ಇಸ್ ದಿ ಇದು. ಅಂಡ್ ಮೀನ್ ವೈಲ್ ನಾವು ಎಂಟೈರ್ ಕೋಸ್ಟ್ ಮತ್ತೆ ರಿವರ್ ಸೈಡ್ ಕೂಡ ನಾವು ಸರ್ಚ್ ಕಂಟಿನ್ಯೂಸ್ ನಡೀತಾ ಇದೆ. ಅದರಲ್ಲಿ ಯಾವುದು ಸ್ಟಾಪ್ ಇಲ್ಲ. ವಿ ಹ್ಯಾವ್ ರಿಕ್ವೆಸ್ಟೆಡ್ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಕೂಡ ಮತ್ತೊಮ್ಮೆ ನಾವು ಕೇಳಿದ್ವಿ, ಇನ್ನೊಂದು ರೌಂಡ್ ರೆಕ್ಕಿ ಮಾಡಿ ಅಂತ ಕೇಳಿದ್ವಿ. ಅದು ಕೂಡ ಪ್ಯಾರಲಲ್.